ಇವತ್ತು ನೀವು ಬರೋಕ್ಕಿಂತ ಮುಂಚೆನೇ ನನಗೆ ಗೊತ್ತಾಯಿತು, ನನ್ನ ಚುನಾವಣೆಯಲ್ಲಿ ನಮ್ಮ ಯಾರ್ದೋ ಮುಖಂಡರ ಮನೆಯಲ್ಲಿ ಹಣ ಸಿಕ್ಕಿದ್ದಾಗ ಅದು ನನ್ನದೇ ಅಂತೇಳಿ ಚುನಾವಣೆಯಲ್ಲಿ ಇವರು ಜನರಿಗೆ ಕೊಡಲಿಕ್ಕೆ ಮಾಡಿದ್ದಾರೆ ಅಂತೇಳಿ ನನ್ನ ಮೇಲೆ ಕೇಸನ್ನು ಹಾಕಿ ITಯಲ್ಲಿ ಕೇಸ್ ಹಾಕಿ ಕೋರ್ಟಿಗೆಲ್ಲ ತಗೊಂಡು ಹೋಗಿದ್ರು. ಅದು ಕಳೆದ 14 ತಿಂಗಳಲ್ಲಿ ಕೋರ್ಟಲ್ಲಿ ಇತ್ತು. ಇವತ್ತು ಅಂತಿಮವಾದಂಥ ಆದೇಶ ಆಗಿದೆ ಅಂತ ನಮ್ಮ ಲಾಯರ್ ಫೋನ್ ಮಾಡಿ ಹೇಳಿದ್ದಾರೆ. ಸುದೀರ್ಘವಾಗಿ ಒಂದು ಜಡ್ಜ್ಮೆಂಟ್ ಬಂದಿದೆ. ನನಗೂ ಆ ಹಣಕ್ಕೂ ಸಂಬಂಧ ಇಲ್ಲ ಮತ್ತು ಇವರು ತಪ್ಪಿನಿಂದ ಅಧಿಕಾರಿಗಳು ಇವರಿಗೆ ಸಿಲುಕಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಇವರಿಗೂ ಈ ಹಣಕ್ಕೂ ಡಾಕ್ಟರ್ ಸುಧಾಕರ್ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ ಅಂಥೇಳಿ ಇವತ್ತು ಹೈಕೋರ್ಟ್ ಆದೇಶ ಮಾಡಿದೆ. ನಾನು ಈಗಾಗಲೇ ಹೇಳಿದ್ದೇನೆ, ನ್ಯಾಯದೇವತೆಯಲ್ಲಿ ನನಗೆ ನಂಬಿಕೆ ಇದೆ. ಹಾಗಾಗಿ ಇವತ್ತು ಈ ಆದೇಶಕ್ಕೆ ತಲೆಬಾಗ್ತೇನೆ ಮತ್ತು ನಾನು ಸ್ವಾಗತ ಮಾಡ್ತೇನೆ. ನಾನು ಅವತ್ತು ಹೇಳಿದ್ದೆ, ಅವರು ನಮ್ಮ ಮುಖಂಡರು, ನಮ್ಮ ಹಿರಿಯ ನಾಯಕರಷ್ಟೇ. ಅವ್ರ ಮನೆಯಲ್ಲಿ ಅವರು ಭಾಳ ಆರ್ಥಿಕವಾಗಿ ಭಾಳ ಚೆನ್ನಾಗಿರುವಂಥವ್ರು, ಗೋವಿಂದಪ್ಪನವರು. ಹಾಗಾಗಿ ದುರುದ್ದೇಶದಿಂದ ಕೆಲವು ಕುದ್ರ ಶಕ್ತಿಗಳು ಇದರಲ್ಲಿ ನನ್ನನ್ನು ರಾಜಕೀಯವಾಗಿ ಮುಗಿಸಬೇಕು ಅಂತ ಹುನ್ನಾರವನ್ನು ಮಾಡಿದರು. ಅದು ಸಫಲ ಆಗಲಿಲ್ಲ, ಆಗೋದೂ ಇಲ್ಲ. ಧರ್ಮ ಇರೋ ಕಡೆನೇ ಯಾವಾಗಲೂ ಕೂಡ ಜಯ ಇರ್ತದೆ ಅಂಥೇಳಿ ಮತ್ತೊಮ್ಮೆ ಇದು ಸಾಬೀತಾಗಿದೆ ಅಂತ ಇವತ್ತು ಈ 2 ಆದೇಶಗಳು, ಒಂದು ಮಾಲೂರ್ದು, ಇನ್ನೊಂದು ಪ್ರಕರಣದಲ್ಲಿ ನನ್ನ ವಿಷಯ, ಎರಡೂ ಕೂಡ ಇವತ್ತು ಆದೇಶಗಳು ಧರ್ಮವನ್ನು ಎತ್ತಿ ಹಿಡಿದಿದೆ. ಹಾಗಾಗಿ ನಾನು ನಿಜವಾಗಿಯೂ ಕೂಡ ನಾನು ಸ್ವಾಗತ ಮಾಡ್ತೀನಿ, ಈ ಆದೇಶಗಳಿಗೆ ಸ್ವಾಗತ ಮಾಡ್ತೀನಿ. ಜನರಿಗೆ, ಈ ಕ್ಷೇತ್ರದ ಜನರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಯಲಹಂಕದಲ್ಲಿ ಇದು ಆಗಿದ್ದು ಈ ಪ್ರಕರಣ. ಯಲಹಂಕದಲ್ಲಿ ಹಿಂದಿನ ದಿವಸ ಇದಾದರೂ ಕೂಡ ಕಾಂಗ್ರೆಸ್ನವರು ಭಾಳ ಪ್ರಚಾರ ಮಾಡಲಿಕ್ಕೆ ನೋಡಿದರು. ಈ ಥರ ಅವ್ರ ಹಣನೇ 4,40,00,000 ಏನೋ ಇವ್ರದೇ ಹಣ ಅಂಥೇಳಿ ಅವರೆಲ್ಲ ಅಪಪ್ರಚಾರ ಮಾಡಿ ನನಗೆ ಅಲ್ಲಿ ಮತಗಳನ್ನು ಕಡಿಮೆ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಿದರು. ಆದರೆ ಜನತೆ ನಂಬಲಿಲ್ಲ. ಸುಧಾಕರ್ ಅವ್ರಿಗೂ ಇದಕ್ಕೆ ಸಂಬಂಧ ಇಲ್ಲ, ಸುಧಾಕರ್ ಅಂತ ಅವರು ನಮ್ಮ ಚುನಾಯಿತ ಪ್ರತಿನಿಧಿ ಆಗಬೇಕು ಅಂಥೇಳಿ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳನ್ನು ಸರ್ವಕಾಲಿಕವಾಗಿ ಇದುವರೆಗೂ ಏನು ಲೋಕಸಭಾ ಚುನಾವಣೆಗಳಲ್ಲಿ ಆಗಿದೆ ಅದೆಲ್ಲದಕ್ಕಿಂತ ಎಲ್ಲ ಅಭ್ಯರ್ಥಿಗಳಿಗಿನ್ನ ಅತಿ ಹೆಚ್ಚು ಮತಗಳನ್ನು ನನಗೆ ಯಲಹಂಕದವರೇ ಕೊಟ್ಟಿದ್ದಾರೆ. ಅವತ್ತೇ ನನಗೆ ಜನರ ತೀರ್ಪು ಬಂದಿತ್ತು. ಜನರ ಕೋರ್ಟ್ನಲ್ಲಿದ್ದಂಥ ತೀರ್ಪು ಅವತ್ತೇ ಬಂದಿತ್ತು. ಕೋರ್ಟ್ನಲ್ಲಿರುವಂಥ ತೀರ್ಪು ಇವತ್ತು ಬಂದಿದೆ. ಹಾಗಾಗಿ ಇದು ಕೂಡ ನನಗೆ ಸಂತೋಷ ತಂದಿರತಕ್ಕಂಥ ವಿಚಾರ. ಥ್ಯಾಂಕ್ ಯು. ಅದೇ ನಮ್ಮದೆಲ್ಲ MLA MP ಕೋರ್ಟ್ ಇರುತ್ತಲ್ಲ, ಸ್ಪೆಷಲ್ ಕೋರ್ಟು. ಹಾಂ